ಪ್ರಾಚೀನ ಕಾಲದ ಐತಿಹಾಸಿಕ ನರಸಿಂಹಸ್ವಾಮಿ ದೇವಸ್ಥಾನವನ್ನು 2013-14ರಲ್ಲಿ ಜೀರ್ಣೋದ್ಧಾರದ ಪುಣ್ಯದ ಕೆಲಸಕ್ಕೆ ಮುಂದಾಗಿದ್ದ ಪರಿಣಾಮ ಇದೀಗ ದೇವಸ್ಥಾನದ ಕಾಮಗಾರಿ ಪೂರ್ಣಗೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ತಾಲೂಕಿನ ಐಡಿಹಳ್ಳಿ ಹೋಬಳಿಯ ದೊಡ್ಡದಾಳವಾಟ ಗ್ರಾಮದ ಮುಜರಾಯಿ ಇಲಾಖೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಕಾಮಗಾರಿ ಪರಿಶೀಲಿಸಿ ನಂತರ ಮಾತನಾಡಿದ ಅವರು, ಅಕ್ಟೋಬರ್ 30ರಿಂದ 3ರವರೆಗೆ ಜೀರ್ಣೋದ್ಧಾರ, ಕುಂಭಾಭಿಷೇಕ ಹಾಗೂ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿವೆ ಎಂದರು. ಇದೊಂದು ಪುಣ್ಯದ ಕೆಲಸ, ಸಾಂಪ್ರದಾಯಿಕವಾಗಿ ನಿರ್ಮಾಣ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ದೇವಸ್ಥಾನ ಅಭಿವೃದ್ಧಿ ಕೆಲಸ ನಡೆದಿದ್ದು, ಮುಂದೆಯೂ ಯಾವುದೇ ವಿಘ್ನಗಳು ಎದುರಾಗದಂತೆ ಸ್ವಾಮಿಯ ಸೇವೆ ಮಾಡುವ ಅವಕಾಶ ಬಂದಿರುವುದು ನಮ್ಮೆಲ್ಲರ ಪುಣ್ಯ. ಈ ದೇವಸ್ಥಾನಕ್ಕೆ ವಿಶೇಷ ರೂಪ ನೀಡಿದ ಶಿಲ್ಪಿಯನ್ನ ಅಭಿನಂದಿಸುತ್ತೇನೆ ಎಂದರು. ಕಳೆದ ವರ್ಷ ಜಾತ್ರೆ ತುಂಬಾ ಯಶಸ್ವಿಯಾಗಿ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ಅವರ ದುಪ್ಪಟ್ಟು ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಜಾತ್ರೆಯ ವೇಳೆ ನಡೆದ ಸಿದ್ಧತೆಯಂತೆ ಅದಕ್ಕಿಂತ ಹೆಚ್ಚು ಕಾಳಜಿ ವಹಿಸಿ ಈ ಬಾರಿಯ ಧಾರ್ಮಿಕ ಕಾರ್ಯ ಸುಸೂತ್ರವಾಗಿ ನಡೆಸಲು ನಮ್ಮ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಹಕಾರ ನೀಡಬೇಕು. ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಗೊಂದಲ, ಮನಸ್ತಾಪಗಳು ಬಾರದಂತೆ ಸರ್ವರು ಒಗ್ಗೂಡಿ ದೇವತಾ ಕಾರ್ಯವನ್ನು ಯಶಸ್ವಿಗೊಳಿಸುವ ವಿಶ್ವಾಸವಿದೆ ಎಂದರು. ಜೆಜೆಎಲ್ಎ ಯೋಜನೆಯಡಿ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲು ತಾಲೂಕು ಪಂಚಾಯಿತಿ ಇಒಗೆ ಸೂಚನೆ ನೀಡಿದರು. वर्तमाने व्यवहारिके ब्रह्मवादे परब्रह्मणे ಅದೆಲ್ಲ ಸಾಂಬಾರು ಅಂತ ಅದು ಹೋದ್ಮೇಲೆ ಇನ್ಯಾವ್ದು ಬಾಕಿ ಉಳಿಸಿದೆ, ಇನ್ಯಾವ ಅಗತ್ಯತೆ ಇದೆ ವಾಟರ್ ಟ್ಯಾಂಕ್ ನೂಕೆ ಬಂದು ಕೊಡ್ತಾರೆ. ಆಯ್ತು, ಸ್ವಲ್ಪ ಜಾಸ್ತಿ ಅಲ್ಲೇನೋ ಒಂದು ನಂತರ ದೇವಸ್ಥಾನಕ್ಕೆ ಬರುವ ಯಾವುದೇ ಮಾರ್ಗದಲ್ಲಿ ಜಂಗಲ್ ಕಾಣಿಸದಂತೆ ಜಂಗಲ್ ಕಟಿಂಗ್ ಮಾಡಿಸುವುದು, ದೇವಸ್ಥಾನಕ್ಕೆ ಬರುವ ಮಾರ್ಗಗಳಲ್ಲಿ ನಾಮಫಲಕ ಅಳವಡಿಕೆ ಹಾಗೂ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರ ವಹಿಸಲು ಸಮಿತಿಗೆ ಸೂಚನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಟಿಎಸ್ ಕೃಷ್ಣಶಾಸ್ತ್ರಿ, ಉಪಾಧ್ಯಕ್ಷ ಟಿಎಂ ಶಿವರಾಮ್ ತಾಡಿ, ಪ್ರಧಾನ ಅರ್ಚಕ ಮಧುಸೂದನ್ ಭಟ್, ಕಾರ್ಯದರ್ಶಿ ವಿ ಕೃಷ್ಣಮೂರ್ತಿ, ಉಪವಿಭಾಗಾಧಿಕಾರಿ ಗುಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಆರ್ಡಿಪಿಆರ್ ಇಂಜಿನಿಯರ್ ಫೈರೋಜ್, ಶಿಲ್ಪಿ ರಾಜಶೇಖರ್ ಹೆಬ್ಬಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಲಿತಮ್ಮ ಉಗ್ರೇಗೌಡ, ಉಪಾಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ನಂಜಪ್ಪ, ಶಂಕರ್, ಪ್ರಜ್ವಲ್, ರಂಗಾರೆಡ್ಡಿ, ನರಸಿಂಹಯ್ಯ, ನಾಗರತ್ನಮ್ಮ ಇತರರು ಹಾಜರಿದ್ದರು.